ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿರುವ ದೇಶಗಳ ಎರಡು, ಒಂದು ಚೀನಾ, ಇನ್ನೊಂದು ಟರ್ಕಿ. ಟರ್ಕಿ ಸೇನೆಯ ಸರಕು ಸಾಗಾಣಿಕೆ ವಿಮಾನವೊಂದು ಪಾಕಿಸ್ತಾನದ ಕರಾಚಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಶಸ್ತ್ರಾಸ್ತ್ರಗಳನ್ನು ಹೊತ್ತಿ ತಂದಿರಬಹುದು. ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ತಂದಿರಬಹುದು ಅನ್ನುವ ಸಂಶಯ ಇದೆ. ಟರ್ಕಿ ವಿಮಾನ, ಟರ್ಕಿ ಸೇನೆಯ ಸರಕು ಸಾಗಾಣಿಕೆ ವಿಮಾನ ಕರಾಚಿಗೆ ಬಂದಿಳಿದಿದೆ. ಜಮ್ಮುವಿನಲ್ಲಿ ತೀವ್ರವಾದ ದಾಳಿ ನಡೀತಾ ಇದೆ ಪಾಕಿಸ್ತಾನದ ಕಡೆಯಿಂದ. ಗಡಿ ಪ್ರದೇಶದ ಗ್ರಾಮಗಳಲ್ಲಿ ಬಂಕರ್ಗಳಿದ್ದಾವೆ. ಜನಸಾಮಾನ್ಯರು ಬಂಕರ್ಗೆ ಹೋಗಿದ್ದಾರೆ. ಸ್ಕ್ರೀನಿನ ಬಲಭಾಗದಲ್ಲಿ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈ ಮಧ್ಯೆ ವಿದೇಶಾಂಗ ಸಚಿವ ಜೈಶಂಕರ್ 10 ದೇಶಗಳಿಗೆ ಮಾತನಾಡಿ ಸದ್ಯದ ಪರಿಸ್ಥಿತಿಯ ಅಪ್ಡೇಟ್ ಕೊಟ್ಟಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಾ ಇದ್ದಾವೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಫ್ರಾನ್ಸ್, ಜರ್ಮನಿ, ಅಮೆರಿಕ, ಇಟಲಿ, ಯುರೋಪಿಯನ್ ಒಕ್ಕೂಟ, ಜಪಾನ್ ದೇಶಗಳಿಗೆ ಕರೆ ಮಾಡಿ ಆಯಾ ದೇಶಗಳ ವಿದೇಶಾಂಗ ಸಚಿವರುಗಳಿಗೆ ಸದ್ಯದ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಡಿಎಸ್ಕಲೇಷನ್ನಿನ ಪ್ರಯತ್ನದ ಭಾಗವಾಗಿ ಸೌದಿ ಅರೇಬಿಯಾದ ವಿದೇಶಾಂಗ ಕಾರ್ಯದರ್ಶಿ ನಾಳೆ ಪಾಕಿಸ್ತಾನಕ್ಕೆ ಬರ್ತಾರಂತೆ. ಭಾರತ ಪಾಕಿಸ್ತಾನಗಳ ಮಧ್ಯದ ಈ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಪ್ರಯತ್ನದ ಭಾಗವಾಗಿ ಸೌದಿ ಅರೇಬಿಯಾದ ವಿದೇಶಾಂಗ ಕಾರ್ಯದರ್ಶಿ ನಾಳೆ ಪಾಕಿಸ್ತಾನಕ್ಕೆ ಹೋಗ್ತಾರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.